ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಹಾಗಿದ್ರೆ ಬನ್ನಿ ಮತ್ತೆ ಇವತ್ತು ಕೂಡ ಮತ್ತೊಂದಾಗಿ ಹೊಸದಾಗಿ ವಿಡಿಯೋ ಜೊತೆಗೆ ಸಿಗ್ತಾ ಇದ್ದೀನಿ. ಹಾಗಿದ್ರೆ ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ, ನಿಮ್ಮ ತಲೆಯಲ್ಲಿ ಕೂಡ ಕೂದಲು ಉದುರುವಂಥ ಸಮಸ್ಯೆ, ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಎಲ್ರಿಗೂ ಕೂಡ ಸಮಸ್ಯೆ ಇರುವಂಥದ್ದೇ ಅನ್ಬೋದು. ಹಾಗಾದರೆ ನೀವು ಕೂಡ ಕೆಮಿಕಲ್ ಇರುವಂಥ ಮೆಹಂದಿ ಬಳಸ್ತಾ ಇದ್ದೀರಾ? ಹಾಗಿದ್ರೆ ನೀವು ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಬಳಸ್ತಾ ಬನ್ನಿ. ನೀವು ಕೂಡ ಖಂಡಿತವಾಗಿ ತಲೆ ಕೂದಲು ಕೂಡ ಗ್ರೋತ್ ಮಾಡ್ಕೋಬೋದು, ಹಾಗೆ ನಿಮ್ಮ ಬಿಳಿ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗಿ ಇಟ್ಕೋಬೋದು. ಹಾಗಿದ್ರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಬಳಸೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡ್ಬೋದು. ಹಾಗಾದರೆ ಅದಕ್ಕೆ ಬೇಕಾಗುವ ಫಸ್ಟ್ ಏನಪ್ಪ ಅಂದರೆ, ನಾವು ಏನು ಮಾಡ್ಕೋಬೇಕಂದ್ರೆ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ನಾನಿದು 2 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿರೋದು. ಜಾಸ್ತಿ ಕೂಡ ಕುಟ್ಟಿ ಇಟ್ಕೋಬೋದು. ಪೌಡ್ರ್ ಯಾವಾಗ ಬೇಕಾವಾಗ ನಿಮಗೆ ಯೂಸ್ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ. ಹಾಗಾದರೆ ಇವಾಗ ಅದ್ರ ಜೊತೆಗೆ ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಕರಿಬೇವು ಕೂಡ ನೋಡ್ತಾ ಇದ್ದಿರ್ಬೋದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. 2 ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕು. 2 ಸ್ಪೂನಷ್ಟು ನೋಡಿ ಮೆಂತ್ಯ ಕಾಳು ತೊಗೊಂಡ್ರೆ ಅದೇ ಬೌಲಷ್ಟು ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಹಾಗೆ ಇವಾಗ ಅದಕ್ಕೆ ಮಾಡುವಂಥ ಪ್ರೊಸೆಸಿಂಗ್ ಏನಂದರೆ, ಕಬ್ಬಿಣದ ಕಡಾಯಿ ತೊಗೊಳ್ಳಿ. ಕಬ್ಬಿಣದ ಕಡಾಯಿ, ಕಬ್ಬಿಣದ ತವಾ ಇರಬೇಕು. ಇದರಲ್ಲಿದ್ರೇ ತುಂಬಾ ಒಳ್ಳೆಯದು. ಹಾಗಾದರೆ ಅದು ಇದ್ದರೆ ನೀವು ಯೂಸ್ ಮಾಡ್ಕೋಬೋದು, ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಹತ್ರ ಇರುವಂಥ ಪಾತ್ರೆ ಯಾವುದಾದ್ರೂ ಕೂಡ ಬಳಸ್ಕೋಬೋದು. ಇವಾಗ ಕಬ್ಬಿಣದ ಕಡೆಯಲ್ಲಿ ನಾನು ಇವಾಗ ಮೆಂತ್ಯ ಕಾಳು ಹಾಕಿದ್ದೀನಿ, ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಕೂಡ ನಾವು ಏನು ಮಾಡಬೇಕಂದ್ರೆ ಜಾಸ್ತಿ ಹೊತ್ತು ಹುರಿತಾ ಬರಬೇಕು. ಎಷ್ಟೋ ತನಕ ಹುರಿಬೇಕಂದ್ರೆ ನೋಡ್ತಾ ಇರ್ಬೋದು. ಮತ್ತು ಕರಿಬೇವು, ಮೆಂತ್ಯ ಕಾಳು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಹುರಿತಾ ಬನ್ನಿ. ಅದು ಕಪ್ಪಗಾಗಬೇಕು, ಅಲ್ಲಿ ತನಕ ಹುರಿತಾ ಇರಬೇಕು. ಇವಾಗ ಇದರಲ್ಲಿ ನಾವು ಮೆಂತ್ಯ ಕಾಳು ಹಾಕಿರ್ತೀವಿ ಅಲ್ವಾ ವೀಕ್ಷಕರೇ? ಹಾಗಾದರೆ ಮೆಂತ್ಯ ಕಾಳು ಏನಾಗುತ್ತೆ ಅಂದರೆ ನಮ್ಮ ತಲೆ ಕೂದಲಿಗೆ ಬುಡದಿಂದನೇ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಕರಿಬೇವು ಕೂಡ ಹಚ್ತಾ ಬರ್ತೀವಲ್ಲ, ಕರಿಬೇವಿಂದ ನಮ್ಮ ಕೂದಲು ಕೂಡ ತುಂಬಾ ಕಪ್ಪು ಆಗ್ತಾ ಇರುತ್ತೆ. ಇದು ತುಂಬಾ ಒಳ್ಳೆಯದು. ಎರಡೂ ಕೂಡ ಖಂಡಿತವಾಗಿ ನೀವು ಬಳಸ್ತಾ ಬಂದರೆ ನಿಮಗೂ ಕೂಡ ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರ್ತಿ ಯೂಸ್ ಮಾಡಿದ ತಕ್ಷಣ ನಿಮ್ಮ ಕೂದಲು ಕಪ್ಪು ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನಾವು ಬಳಸ್ತಾ ಬರೋದ್ರಿಂದನೇ ನಮ್ಮ ಕೂದಲು ಕೂಡ ಕಪ್ಪಗಾಗ್ತಾ ಬರುತ್ತೆ. ಯಾವುದೇ ಏನೇ ಮಾಡಿದ್ರೂ ಕೂಡ ಒಂದೇ ಸರ್ತಿಗೆ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕೂಡ ಕಪ್ಪಾಗೋದಿಲ್ಲ. ನೀವು ಯಾವ ರೀತಿ ಬಳಸ್ತಾ ಹೋಗುತ್ತೀರೋ ಆ ರೀತಿ ನಿಮಗೆ ಕೂದಲು ಕೂಡ ಕಪ್ಪಾಗ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಏಜ್ಗಿಂತ ಮೊದಲೇ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಆಗ್ತಾ ಇದೆ ಅಂತಂದರೆ, ನೀವು ಸ್ವಲ್ಪನೇ ಬಿಳಿ ಕೂದಲು ಆಗ್ತಿದ್ದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈ ರೀತಿ ನೀವು ಬಳಸ್ತಾ ಬರ್ಬೋದು. ಬಳಸ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಇರುವಂಥದ್ದು ಬಿಳಿ ಕೂದಲ ಸಮಸ್ಯೆ ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಪೂರ್ತಿ ಕಪ್ಪಗಾಗೋವರೆಗೂ ಹುರ್ಕೊಂಡು ತೊಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಕೂಡ ತೆಕ್ಕೊಂಡು ಒಂದು 10 ನಿಮಿಷದವರೆಗೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಒಮ್ಮೆಗೆ ಮಿಕ್ಸಿ ಜಾರಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಒಂದು 10 ನಿಮಿಷದವರೆಗೂ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನಾನು ಇವಾಗ ಪುಡಿ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪುಡಿ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಪೇಪರ್ ಮುಚ್ಕೊಂಡು ನಾನು ಮುಚ್ಚಳ ಮುಚ್ತೀನಿ. ಯಾವಾಗಲೂ ಕೂಡ ನಿಮ್ಗೆ ಹೇಳಿರುವಂಥದ್ದೇ. ಈ ರೀತಿ ಮಾಡೋದ್ರಿಂದ ನಮ್ಮ ಮುಚ್ಚಳಕ್ಕೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ಅದರ ಹೊತ್ತಿ ನೀವು ಕೂಡ ಮಾಡ್ಕೋಬೋದು ಇಷ್ಟ ಇದ್ದರೆ. ಇವಾಗ ನೋಡಿ, ನಾನು ಇವಾಗ ಪೇಪರ್ ಮುಚ್ಚಳ ಮುಚ್ಚಿ ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದರೆ ನೀವು ಎಷ್ಟು ತಿಂಗಳಾನುಗಟ್ಟಲೆ ಕೂಡ ಇಟ್ಕೋಬೋದು. ನಿಮಗೆ ಈ ರೀತಿ ಯಾವಾಗ ಬೇಕಾವಾಗ ಬಳಸೋದಕ್ಕೆ ಈಸಿ ಆಗುತ್ತೆ. ನೀವು ಈ ಥರ ಬಳಸ್ತಾ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕೂದಲಿಗೆ. ಯಾಕಂದರೆ ನಮಗೂ ಕೂಡ ಕೂದಲಿಗೆ ಕೇರ್ ಮಾಡ್ತಾ ಇದ್ದರೆ ನಮ್ಮ ಕೂದಲು ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸ್ವಲ್ಪ ಕೂಡ ಪೇಪರ್ಗೂ ಸ್ವಲ್ಪ ಕೂಡ ಅಂಟಿಲ್ಲ, ಮತ್ತು ಮುಚ್ಚಳಕ್ಕೂ ಕೂಡ ಅಂಟಿಲ್ಲ. ಈ ರೀತಿ ಪೌಡ್ರ್ ಸ್ವಲ್ಪ ಕೂಡ ವೇಸ್ಟ್ ಕೂಡ ಆಗೋದಿಲ್ಲ. ಇವಾಗ ಈ ಪೌಡ್ರ್ ರೆಡಿಯಾಗಿರೋದಲ್ವ, ನಾವು ಈ ಪೌಡ್ರ್ ಎಲ್ಲಿ ಬೇಕು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಾವಾಗ ನಾವು ಎಲ್ಲಿಗೂ ಆಗಿದ್ರೂ ಕೂಡ ತೊಗೊಂಡು ಹೋಗ್ಬೋದು. ಇವಾಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕಲಸಿ ತೋರಿಸ್ತಾ ಇದ್ದೀನಿ ಅಂತ ನೋಡ್ಬೋದು. ನಿಮಗೆ ತಲೆಗೆ ಹಚ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ವ, ಆವಾಗ ನಿಮ್ಗೆ ಇಷ್ಟು ಕೂದಲು ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ನೀವು ಕಲಿಸ್ಕೋಬೋದು. ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ, 2 ಸ್ಪೂನಷ್ಟು ತೊಗೊಂಡು ಕಲಿಸ್ತಾ ಇದ್ದೀನಿ. ಈ ಥರ ನೀವು ಕಲಸಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ, ನಾನು 2 ಸ್ಪೂನಷ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಹಾಕ್ಕೊಳ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು, ಸಾಸಿವೆ ಎಣ್ಣೆ ಕೂಡ ಹಾಕ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಇದ್ದರೂ ಕೂಡ ನೀವು ಬಳಸ್ಕೋಬೋದು. ಚೆನ್ನಾಗಿರುತ್ತೆ, ಕೂದಲು ಕೂಡ ಗ್ರೋತ್ ಆಗುತ್ತೆ. ಇವಾಗ ಬುಡದಿಂದ ನಮಗೆ ಸ್ಟ್ರಾಂಗ್ ಮಾಡಿದ್ರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬುಡದಿಂದನೇ ಕಪ್ಪು ಆಗ್ತಾ ಬರುತ್ತೆ. ನಾವು ಏನು ನ್ಯಾಚುರಲಾಗಿ ಹೇರ್ ಪ್ಯಾಕ್ ಹಚ್ತಾ ಇರ್ತೀವಲ್ವ, ಮೇಲಿಂದ ಮಾತ್ರ ಕಪ್ಪು ಆಗ್ತಾ ಇರುತ್ತೆ ಕೂದಲು. ಒಳಗಡೆ ಬುಡದಿಂದ ನಾವು ಸ್ಟ್ರಾಂಗ್ ಮಾಡಬೇಕಂದ್ರೆ ಈ ರೀತಿ ನಾವು ನ್ಯಾಚುರಲಾಗಿ ಹೇರ್ ಪ್ಯಾಕ್ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಬುಡದಿಂದ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಕೂದಲು ಕೂಡ. ಇವಾಗ ನೋಡಿ, ಈ ರೀತಿ ಹೇರ್ ಪ್ಯಾಕ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಹೇರ್ ಪ್ಯಾಕ್ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಕೊಂಡು ಮತ್ತೆ ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಕೋಬೋದು. ಏನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಮೆಂತ್ಯ ಕಾಳೆಲ್ಲ ಚೆನ್ನಾಗಿ ಹೇರುತ್ತಾ ಬರುತ್ತೆ. ಅದಕ್ಕೋಸ್ಕರ
ಒಂದು 10 ನಿಮಿಷದವರೆಗೂ ನಾವು ಇದು ರೆಸ್ಟ್ ಮಾಡೋದಕ್ಕೆ ಇಡಬೇಕು. ಆಮೇಲೆ ಈ ರೀತಿ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ನಾವು ತಲೆಗೆ ಅಪ್ಲೈ ಮಾಡಿಕೊಂಡು 1 ಅವರ್ ಅಷ್ಟು ಬಿಟ್ಕೊಂಡು ತಲೆಗೆ ವಾಶ್ ಮಾಡ್ಕೋಬೇಕು. ತಲೆಗೆ ವಾಶ್ ಮಾಡುವಾಗ ಶಾಂಪೂ ಮಾತ್ರ ಬಳಸಬಾರ್ದು. ಶಾಂಪೂ ಬಳಸಿದ್ರೆ ನಾವು ತಲೆಗೆ ಹಚ್ಚಿರುವಂಥದ್ದು ಈ ಹೇರ್ ಪ್ಯಾಕ್ ಇದೆಯಲ್ವ ಸ್ವಲ್ಪ ಕೂಡ ಅದು ಚೆನ್ನಾಗಿ ತಲೆಗೆ ಕೂತ್ಕೊಳ್ಳೋದಿಲ್ಲ. ನೀವು ಮಾಮೂಲಿ ತಲೆ ವಾಶ್ ಮಾಡ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಹೇರ್ ಪ್ಯಾಕ್ ಕೂಡ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು 1 ಅವರ್ ಅಷ್ಟು ಬಿಟ್ಕೊಂಡು ತಲೆ ಸ್ನಾನ ಮಾಡಿ ನೋಡಿ. ನಿಮ್ಮ ಕೂದಲು ಕೂಡ ಈ ರೀತಿ ಬಳಸ್ತಾ ಬರೋದ್ರಿಂದ ಕಪ್ಪಗಾಗೇ ಆಗುತ್ತೆ. ಒಂದು ಸರ್ತಿ ಬಳಸೋದ್ರಿಂದ ಕಪ್ಪಗಾಗೋದಿಲ್ಲ. ಈ ರೀತಿ ಬಳಸ್ತಾ ಬರಬೇಕು, ಆವಾಗಲೇ ನಮ್ಮ ಕೂದಲು ಕೂಡ ಕಪ್ಪಗಾಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಹೇರ್ ಪ್ಯಾಕ್ ಮಾಡಿರೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಶೇರ್ ಮಾಡ್ಬೋದು. ಹಾಗಿದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಕೇಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರೇ. ಧನ್ಯವಾದ.